ಒಂದು CSR ಫಂಡ್ ಮುಖಾಂತರ 32.5 ಲಕ್ಷ ರೂಪಾಯಿಗಳ ಒಂದು ಉತ್ತಮವಾದ ಶಾಲಾ ಕಟ್ಟಡವನ್ನು ಕಟ್ಟಲಿಕ್ಕೆ ನಮ್ಮ ಗ್ರಾಮದ ಎಲ್ಲ ಮುಖ್ಯಸ್ಥರು ಸೇರಿ ಶಂಕುಸ್ಥಾಪನೆಯನ್ನು ಮಾಡಿದರು. ಇವತ್ತಿನ ದಿನ ಇದರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೇನೆ. ಅದೇ ರೀತಿಯಲ್ಲಿ ಚೀರ್ನಹಳ್ಳಿ ಗ್ರಾಮದಲ್ಲಿ ಈಗ ಇದೇ ರೀತಿಯಲ್ಲಿ 32 ಲಕ್ಷ ರೂಪಾಯಿನಲ್ಲಿ ಮತ್ತು ಆ ಹಳ್ಳಿನಲ್ಲೂ ಸಹ ಶಾಲಾ ಕಟ್ಟಡಕ್ಕೆ ಗುದ್ಲಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದರ ಜೊತೆಗೆ ಕಿಲಾರದಲ್ಲಿ ಒಂದು ಬಸ್ಸಿನ ಅವಶ್ಯಕತೆ ಇದೆ ಅಂತ ಏನು ಹೇಳಿದರು. ಇವತ್ತು ಕಿಲಾರದ ಗ್ರಾಮದ ಮಕ್ಕಳ ಸುತ್ತಮುತ್ತಲ ಮಕ್ಕಳ ಶಿಕ್ಷಣಕ್ಕೋಸ್ಕರವಾಗಿ ಒಂದು CSR ಫಂಡಿಂದ ಮತ್ತೊಂದು ಬಸ್ಸಿನ ಒಂದು ವ್ಯವಸ್ಥೆಯನ್ನು ಅಲ್ಲಿಗೆ ಮಾಡ್ತಾ ಇದ್ದೇವೆ ಸರ್ಕಾರಿ ಶಾಲೆಗೆ. ಇನ್ನೂ ಹಲವಾರು ರೀತಿಯಲ್ಲಿ CSR ಫಂಡ್ ಮುಖಾಂತರ ಗ್ರಾಮಗಳಲ್ಲಿ ಎಲ್ಲಿ ವಿಶೇಷವಾಗಿ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಆ ನಿಟ್ಟಿನಲ್ಲಿ ಪ್ರಥಮ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು. ಅದ್ರ ಜೊತೆಗೆ ಈಗ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಭಾಗದಲ್ಲಿ ರಸ್ತೆಗಳ ಒಂದು ನಿರ್ಮಾಣಕ್ಕೆ CRFನ ಅಡಿನಲ್ಲಿ 54 ಕೋಟಿ CSR ಫಂಡನ್ನು ಇವತ್ತು 54 ಕೋಟಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಅದಕ್ಕೆ ಒಂದು ಕಾರ್ಯಕ್ರಮಗಳಿಗೆ ಪೂಜೆ ಮಾಡಲಿಕ್ಕೆ ಸದ್ಯದಲ್ಲೇ ಮತ್ತೆ ಇನ್ನೊಂದು ಪ್ರೋಗ್ರಾಮ್ ಆಗ್ತಾ ಇದ್ದೇನೆ. ಹೀಗೆ ಹಲವಾರು ರೀತಿಯಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ನನ್ನದೇ ಆದಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಿನ್ನೆ ದಿನದ ಅದು 30 ಒಂದು CSR ಫಂಡ್ ಮುಖಾಂತರ 32.5 ಲಕ್ಷ ರೂಪಾಯಿಗಳ ಒಂದು ಉತ್ತಮವಾದ ಶಾಲಾ ಕಟ್ಟಡವನ್ನು ಕಟ್ಟಲಿಕ್ಕೆ ನಮ್ಮ ಗ್ರಾಮದ ಎಲ್ಲ ಮುಖ್ಯಸ್ಥರು ಸೇರಿ ಶಂಕುಸ್ಥಾಪನೆಯನ್ನು ಮಾಡಿದರು. ಇವತ್ತಿನ ದಿನ ಇದರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೇನೆ. ಅದೇ ರೀತಿಯಲ್ಲಿ ಚೀರ್ನಹಳ್ಳಿ ಗ್ರಾಮದಲ್ಲಿ ಈಗ ಇದೇ ರೀತಿಯಲ್ಲಿ 32 ಲಕ್ಷ ರೂಪಾಯಿನಲ್ಲಿ ಮತ್ತು ಆ ಹಳ್ಳಿನಲ್ಲೂ ಸಹ ಶಾಲಾ ಕಟ್ಟಡಕ್ಕೆ ಗುದ್ಲಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದರ ಜೊತೆಗೆ ಕಿಲಾರದಲ್ಲಿ ಒಂದು ಬಸ್ಸಿನ ಅವಶ್ಯಕತೆ ಇದೆ ಅಂತ ಏನು ಹೇಳಿದರು. ಇವತ್ತು ಕಿಲಾರದ ಗ್ರಾಮದ ಮಕ್ಕಳ ಸುತ್ತಮುತ್ತಲ ಮಕ್ಕಳ ಶಿಕ್ಷಣಕ್ಕೋಸ್ಕರವಾಗಿ ಒಂದು CSR ಫಂಡಿಂದ ಮತ್ತೊಂದು ಬಸ್ಸಿನ ಒಂದು ವ್ಯವಸ್ಥೆಯನ್ನು ಅಲ್ಲಿಗೆ ಮಾಡ್ತಾ ಇದ್ದೇವೆ.